ನಮಸ್ಕಾರ ಸ್ನೇಹಿತರೆ. ಇಲ್ಲಿ ನೋಡ್ತಿರೋದು ನೀವು ಗ್ರೀನ್ ಹೌಸ್ ಅಂತ. ಇದು ಭಾಳ ಜನ ನನಗೆ ತುಂಬ ಕ್ವಶನ್ಸ್ ಕೇಳಿದ್ದಾರೆ ಇದ್ರ ಬಗ್ಗೆ. ಏನು ಅಂತಂದರೆ, ಇದನ್ನು ಎಷ್ಟು ಖರ್ಚಾಯಿತು, ಬಂಡವಾಳ ಎಷ್ಟಾಯಿತು, ಏನೇನು ಮೆಟೀರಿಯಲ್ಸ್ ಯೂಸ್ ಮಾಡಿದ್ದೀರಾ ಮಾಡಲಿಕ್ಕೆ, ಕೂಲಿ ಎಷ್ಟಾಯಿತು, ಎಲ್ಲದ್ರ ಬಗ್ಗೆನೂ ಇವಾಗ ನಾನು ಸ್ವಲ್ಪ ಲೈಟಾಗಿ ಇನ್ಫಾರ್ಮೇಷನ್ ಒಂದು 2 ಮಿನಿಟ್ಸಲ್ಲಿ ಹೇಳೋಣ ಅಂತ ಬಂದಿದ್ದೀನಿ. ನೋಡಿ, ನೀವೇ ನೋಡ್ತಿರೋ ಹಾಗೆ ಇದು ಗ್ರೀನ್ ಹೌಸು 100/40 ಇದು ನಾವು ಮಾಡಿರೋದು ನಮ್ಮ ತೋಟದಲ್ಲಿ. ಆಮೇಲೆ ಇದರಲ್ಲಿ ಒಂದು ನಿಮಗೆ ಬೇಕಾದರೆ ಇನ್ನೂ ಜಾಸ್ತಿ ಬೇಕಾದ್ರೆ ಮಾಡ್ಕೋಬೋದು. ನಾನು ಸಿಂಪಲಾಗಿ ಟ್ರಯಲ್ ವರ್ಷನ್ ಮಾಡಲಿಕ್ಕೆ ಒಂದು 100/40 ಮಾಡಿದ್ದೀನಿ. ಅದರಲ್ಲಿ 8 ಬೆಡ್ ಕೂತಿದೆ. 8 ಬೆಡ್ ಅಂದರೆ ಒಂದೊಂದು ಬೆಡ್ ಬಂದುಬಿಟ್ಟು ಒಂದು 5 ಅಡಿ ಬೆಡ್ ಇದು, ಓಕೆನಾ. ಆಮೇಲೆ ಇದಕ್ಕೆ ಬೇಕಾಗಿರೋ ಮೆಟೀರಿಯಲ್ಸ್ ಏನೇನು ಅಂತಂದರೆ, ಇದು GI ಪೈಪು ಬೇಕಾಗುತ್ತೆ. ಒಂದು 10ರಿಂದ 12 ಅಡಿ ಪೈಪ್ ಬೇಕು. ನೀವು ನಿಮ್ಮೂರಲ್ಲೇ ಇರ್ತಕ್ಕಂಥ ಸ್ಕ್ರ್ಯಾಪಿಗೆ ಹೋದರೂ ಸೆಕೆಂಡ್ ಹ್ಯಾಂಡ್ ತೊಗೊಂಡ್ರೂ ಪರವಾಗಿಲ್ಲ, ನಿಮ್ಮ ಹತ್ರ ಬಂಡವಾಳ ಜಾಸ್ತಿ ಇತ್ತು ಹೊಸ ತೊಗೊಂಡ್ರೂ ಪರವಾಗಿಲ್ಲ. ಅದು ನನ್ನ ಕೇಳಿದರೆ ನೀವು ಸೆಕೆಂಡ್ ಹ್ಯಾಂಡ್ ಹೋಗೋದೇ ಬೆಸ್ಟ್ ಅನಿಸುತ್ತೆ. ಅದು GI ಪೈಪು ನಿಮಗೆ ಲೈಫ್ ಲಾಂಗ್ ಬರುತ್ತೆ, ಏನೂ ಆಗೋಲ್ಲ, ಯಾವ ತುಕ್ಕು ಹಿಡಿಯಲ್ಲ, ಏನೂ ಆಗೋಲ್ಲ. ಆಮೇಲೆ ಇನ್ನೊಂದು GI ಪೈಪು ನಿಮಗೆ ಬೇಕಾಗುತ್ತೆ, ಏನಿಲ್ಲ ಅಂದರೂ ಒಂದು 25 ಪೈಪ್ ಬೇಕಾಗುತ್ತೆ 100/40 ಮಾಡಲಿಕ್ಕೆ. ಆಮೇಲೆ ನೆಟ್ ಬೇಕಾಗುತ್ತೆ, 2 ಬಂಡಲ್ ನೆಟ್ ಗ್ರೀನ್ ನೆಟ್ ಅಂತ ಬರುತ್ತೆ ನಿಮಗೆ. 50% ನಿಮಗೆ ಸನ್ ಪ್ರೊಟೆಕ್ಷನ್ ಇರೋದು, 50% ಪ್ರೂಫ್ ಇರೋದು, ಸನ್ ಪ್ರೊಟೆಕ್ಷನ್ ಇರೋದು ಸಿಗುತ್ತೆ. ಈ ಒಂದು 2 ಬಂಡಲ್ ಹೋಗಿದೆ ನಮಗೆ. ಆಮೇಲೆ ಮೇಲ್ಗಡೆ ನೋಡ್ತಿರೋ ಹಾಗೆ ಇದು ತಂತಿ. ಈ ತಂತಿ ನಿಮಗೆ ನಾನು ನಿಮ್ಮ ಮೆಸೇಜಲ್ಲಿ ಹಾಕ್ತೀನಿ ಎಷ್ಟೋಗಿದೆ ಅಂತ ಎಕ್ಸಾಕ್ಟಾಗಿ, ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ, ಚೆಕ್ ಮಾಡ್ಕೊಳ್ಳಿ. ಇದು ಒಂದು 2 ಸಿಂಬಿ ಹೋಗಿದೆ, ಓಕೆನಾ. ಆಮೇಲೆ ಕೂಲಿ ಖರ್ಚು ಅಂತ ಬಂದರೆ ನಿಮಗೆ ನಮಗೆ ತಗೊಂಡಿರೋರು ಒಂದು 22,000 25 ಮಾತಾಡಿದ್ರು, 22,000ವರೆಗೂ ತೊಗೊಂಡ್ರು. ಇಷ್ಟಾಗಿದೆ. ಆಮೇಲೆ ಗಿಡಕ್ಕೆ ಬೆಡ್ಡಿಂದಿಗೆ ಮಲ್ಚಿಂಗ್ ಪೇಪರ್ ಒಂದು ಬಂಡಲ್ ಹೋಯ್ತು, 2 ಬಂಡಲ್ ಹೋಯ್ತು. ಆದಮೇಲೆ ನಿಮಗೆ ಗೊಬ್ಬರ, ಮಣ್ಣು ಅವೆಲ್ಲ ನೀವು ಸಪ್ರೇಟಾಗಿ ಹೇರಿಸ್ಕೋಬೇಕು. ಆಮೇಲೆ ನಾವು ಗಿಡಕ್ಕಂತ ಬಂದರೆ ಮೆಣಸಿನ ಗಿಡ, ಹಾಗಲಕಾಯಿ, ಹೀರೆಕಾಯಿ, ಬೀನ್ಸು, ನೀವು 4 ವೆರೈಟಿ ಮಾಡಿದ್ದೀನಿ ಈಗ ಸದ್ಯ, ಓಕೆ. ಆಮೇಲೆ ಅದು ನೀವು ನೋಡ್ತಿರೋ ಹಂಗೆ ಯೆಲ್ಲೋ ಕಲರು, ಬ್ಲೂ ಕಲರ್ ಎಲ್ಲ ಕಾಣ್ತಾ ಇದೆ, ಏನು ಅಂತ ಕೇಳ್ಬೋದು. ಅದು ಏನಂದರೆ, ನೀವು ಗಿಡ ಹಚ್ಚಿದ ಮೇಲೆ ಇನ್ಸೆಕ್ಟ್ಸ್ ಬರೋ ಚಾನ್ಸಸ್ ತುಂಬಾ ಇದೆ. ಒಂದು ಇನ್ಸೆಕ್ಟ್ ಒಂದು ಗಿಡದ ಮೇಲೆ ಕೂತ್ಕೊಂಡ್ರೆ ಅದು ತುಂಬಾ ಸ್ಪ್ರೆಡ್ ಆಗ್ತಾ ಹೋಗುತ್ತೆ. ಅದಕ್ಕೆ ಅದು ಕಂಟ್ರೋಲ್ ಮಾಡೋದಕ್ಕೆ ಒಂದು 50% ಕಂಟ್ರೋಲ್ ಮಾಡಲಿಕ್ಕೆ ನಾವು ಈ ಸ್ಟಿಕ್ಕರ್ ಬರುತ್ತೆ, ಡಬಲ್ ಲೇಯರ್ ಸ್ಟಿಕ್ಕರು ತಂದು, ಅದು ಕಲರ್ ಅದು ಬ್ರೈಟ್ನೆಸ್ ಇರೋದ್ರಿಂದ ಆ ಇನ್ಸೆಕ್ಟ್ಸ್ ಅದ್ರ ಮೇಲೆ ಬಂದು ಕೂತ್ಕೊಂಡಾಗ ನೆಕ್ಸ್ಟು ಎದುರೋ ಚಾನ್ಸಸ್ ಇರೋಲ್ಲ, ಅಲ್ಲೇ ಹೋಗ್ಬಿಡುತ್ತೆ ಅದು, ಓಕೆ. ಇಷ್ಟಾಗಿ 3 ಮಂತ್ಸ್ ನೀವು ಗಿಡ ಚೆನ್ನಾಗಿ ಬೆಳೆಸಿದ ಮೇಲೆ ಗ್ರೋತ್ ಚೆನ್ನಾಗಿ ಬರುತ್ತೆ. ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಅಪ್ಲೋಡ್ ಮಾಡ್ತೀನಿ, ನೀವೇ ನೋಡುವಂತೆ, ಓಕೆ. ಥ್ಯಾಂಕ್ ಯು ಸ್ನೇಹಿತರೆ. ಇಂತಿ ನಿಮ್ಮ ಮಂಜುನಾಥ್.